56 ಅಲ್ಲಿ ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನ ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸಬೇಕು, 5,000 ರೂಪಾಯಿ ವಿಮಾನ ಖರ್ಚಾಗುತ್ತಿದ್ರೆ ಮನೆ ಎಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗ್ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನ ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಕ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಈಗ ಹಾಡಿ ಹೊಗಳೋದು, ಟೈಟಲ್ಸ್ ಕೊಡೋದು ಬೇರೆ. ಆತ್ಮವಂಚನೆ, ಬದುಕಿದ್ದಾಗ ಅಪಮಾನ ಮಾಡೋದು, ಸತ್ತೋದ್ಮೇಲೆ ಹೊಗಳೋದು. ಬಹುಶಃ ಅವರಿಗೆ ಆ ಮನಸ್ಸಿಗೆ ನೋವಿಲ್ಲದೆ ಇದ್ದಿದ್ರೆ ಭಾರತ ದೇಶದ ಇತಿಹಾಸ ಬೇರೆ ದಿಕ್ಕಿಗೆ ಹೋಗ್ತಿತ್ತೋ ಏನೋ.